ಸಬ್ ಇನ್ಸ್ಪೆಕ್ಟರು, ಇನ್ಸ್ಪೆಕ್ಟರು ಮತ್ತು ಈಗ DC ಅವರಿಗೂ ಕೂಡ ನಾನು ಕಂಪ್ಲೇಂಟನ್ನು ಕೊಟ್ಟಿದ್ದೆ. ಅವ್ರ ಅಕ್ನಾಲಜ್ಮೆಂಟ್ ಕೊಟ್ಟು ವಿಚಾರಣೆ ಮಾಡ್ತೀನಿ ಅಂತ ಹೇಳಿ ಕಳಿಸಿದ್ದಾರೆ. ಮೊನ್ನೆ KRS ಪಕ್ಷದವರು ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಯಾವುದೋ ಒಂದು ವಿಚಾರವನ್ನು ಕೇಳಲಿಕ್ಕೆ ಅಂತ ಹೋದಾಗ ಯಾವ ರೀತಿಯಲ್ಲಿ ಪೊಲೀಸ್ನವರು ದೌರ್ಜನ್ಯ ಮಾಡಿದ್ದಾರೆ, ಅವ್ರುಗಳನ್ನೆಲ್ಲ ಯಾವ ರೀತಿ FIR ಮಾಡಿ ಅವರನ್ನು ಅರೆಸ್ಟ್ ಮಾಡಿ ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅಂತ ಇಡೀ ಕರ್ನಾಟಕ ನೋಡಿದೆ. DCP ಅವ್ರಿಗೂ ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ, ಅವರು ಕ್ರಮ ತಗೊಂಡಿಲ್ಲ ಅಂತ ಹೇಳಿದ್ರೆ ಸಬ್ ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್, DCP ಮತ್ತು ಸಲೀಮ್ರವರ ಬಗ್ಗೆ ಕುರಿತು PCR ಫೈಲ್ ಮಾಡಿ ಪ್ರೈವೇಟ್ ಕಂಪ್ಲೇಂಟ್ ರಿಪೋರ್ಟ್ ಫೈಲ್ ಮಾಡ್ಬೋದು. ಪೊಲೀಸರ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಅಥಾರಿಟಿಗೆ ಕೊಡ್ಬೋದು. ಅವರಿಗೆ ಜ್ಞಾನ ಇದೆಯಾ ಇಲ್ವಾ, ಅವರು ಯಾಕೆ ಆ ರೀತಿಯಾಗಿ ಏನೋ ಕರ್ತವ್ಯ ನಿರ್ಲಕ್ಷ್ಯತೆಯನ್ನು ಮಾಡಿದ್ರು ಅಂತ ಪ್ರಶ್ನೆ ನೀವು ಮಾಡೋದಕ್ಕೆ ಕ್ಯೂ ವಾರೆಂಟು ಅನ್ನೋ ಅರ್ಜಿಯನ್ನು ಹಾಕಿ ಅವರ ಯೋಗ್ಯತೆ ಏನಿದೆ, ಅವರಿಗೆ ನಿಜವಾಗಿಯೂ ಯಾಕೆ ಅವ್ರು ಹಂಗೆ ನಡ್ಕೊಂಡ್ರು ಅಂತ ನೀವು ಕೋರ್ಟ್ಗಳಿಗೆ, ಹೈಕೋರ್ಟ್ಗಳಿಗೆ ನೀವು ಕರೆಸಿ ಅವರನ್ನು ನೀವು ಅವರ ಒಂದು ಕ್ವಾಲಿಟಿಯನ್ನು, ಅವರ ಒಂದು ಏನೋ ಅರ್ಹತೆಯನ್ನು ನೀವು ಪ್ರಶ್ನೆ ಮಾಡಿಸಬಹುದು ಹೈಕೋರ್ಟಿನ ಮುಖಾಂತರ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಈ ಒಂದು ಮಂಜುನಾಥ್ ಅಡ್ವೊಕೇಟ್ ಎಂಬುವಂತಹ ಕಾನೂನಿನ ಚಾನಲನ್ನು ಮತ್ತೆ ಈಗ ನೂತನವಾಗಿ ಜನರಿಗೆ ನ್ಯಾಯ, ನೀತಿ, ಧರ್ಮ ಇವುಗಳ ಪರಿಚಯ ಮಾಡಬೇಕು ಅಂತ ಹೇಳಿ ಈ ಒಂದು ಅಂತರ್ಯಾಮಿ ಸ್ಪಿರಿಚುಯಲ್ ಎಂಬುವಂತಹ ಹೊಸ ಚಾನಲನ್ನು ಓಪನ್ ಮಾಡಿದ್ದೇನೆ. ಇದರ ಮುಖಾಂತರ ಆಧ್ಯಾತ್ಮಿಕ ವಿಚಾರಗಳನ್ನು ನೀಡ್ತಾ ಬರ್ತೇನೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಈ ಒಂದು ಪಾಂಡವಪುರ ಜಮೀನಿಗೆ ಸಂಬಂಧಪಟ್ಟಂತೆ ನಾನು ಇಂಡಿವಿಜುವಲ್ ಆಗಿ ಒಂದು ಭೂಮಿಯನ್ನು ಖರೀದಿ ಮಾಡಿ ಅಗ್ರಿಮೆಂಟ್ ಹೋಲ್ಡರ್ ಆಗಿದ್ದಾಗ ಏಕಾಏಕಿ ಏನೋ ನನಗೆ ಮಾರಾಟ ಮಾಡಿದಂತಹವರು ಬಂದು ಕಚೇರಿಯಲ್ಲಿ ದೌರ್ಜನ್ಯ ಮಾಡಿದ್ರ ಬಗ್ಗೆ ನಿಮಗೆ 2 ವಿಡಿಯೋಗಳನ್ನು ಮಾಡಿ ಹಾಕಿದ್ದೆ. ಪಾರ್ಟ್ 1, ಪಾರ್ಟ್ 2 ಅಂತೇಳಿ ಈಗ ಪಾರ್ಟ್ 3 ಮಾಡ್ತಾ ಇದ್ದೇನೆ. ಇದರಲ್ಲಿ ನಾನು ಏನು ಕ್ರಮವನ್ನು ತೆಗೆದುಕೊಂಡಿದ್ದೇನೆ, ಅದಕ್ಕೆ ಈ ಒಂದು ಪೊಲೀಸಿನವರ ಉತ್ತರ ಏನು, ಪೊಲೀಸ್ ಅಧಿಕಾರಿಗಳ ಸಬ್ ಇನ್ಸ್ಪೆಕ್ಟರು, ಇನ್ಸ್ಪೆಕ್ಟರು ಮತ್ತು ಈಗ DC ಅವರಿಗೂ ಕೂಡ ನಾನು ಕಂಪ್ಲೇಂಟನ್ನು ಕೊಟ್ಟಿದ್ದೆ. ಅವ್ರ ಅಕ್ನಾಲಜ್ಮೆಂಟ್ ಕೊಟ್ಟು ವಿಚಾರಣೆ ಮಾಡ್ತೀನಿ ಅಂತ ಹೇಳಿ ಕಳಿಸಿದ್ದಾರೆ. ಮತ್ತು ಕರ್ನಾಟಕದ ಚೀಫ್ ಜಸ್ಟಿಸ್ ಹೈಕೋರ್ಟಲ್ಲಿ ಕೂಡ ನಾನು ಒಂದು ಕಂಪ್ಲೇಂಟನ್ನು, ಅದು ಕೂಡ ಇನ್ನು 2-3 ದಿನಗಳಲ್ಲಿ ಅದರ ಬಗ್ಗೆಯೂ ಕೂಡ ಕ್ರಮವನ್ನು ತೆಗೆದುಕೊಳ್ತಾರೆ. ಈ ಒಂದು ವಿಡಿಯೋದಲ್ಲಿ ನಾನು ಏನು ಹೇಳಲಿಕ್ಕೆ ಬಯಸ್ತೇನೆ ಅಂದರೆ, ಈ ಒಂದು BNS ಅಂಡರಲ್ಲಿ ಪೊಲೀಸಿನವರಿಗೆ 15 ದಿನ ವಿಚಾರಣೆಯನ್ನು ಮಾಡಿ FIR ಮಾಡುವಂತಹ ಒಂದು ಪ್ರಿವಿಲೈಜಸನ್ನು ನೀಡಲಾಗಿದೆ. ಆದರೆ ಇದು ಎಷ್ಟರ ಮಟ್ಟಿಗೆ ಸದುಪಯೋಗ ಆಗ್ತಾ ಇದೆಯೋ ಅಥವಾ ಬಹಳ ದುರುಪಯೋಗ ಆಗ್ತಾ ಇದೆಯೋ, ಅಧಿಕಾರದ ಒಂದು ದುರುಪಯೋಗ ಮಾಡಿಕೊಂಡು ಅಮಾಯಕರುಗಳನ್ನು ಅವರ ನೋವನ್ನು ಕರೆಕ್ಟಾಗಿ ಕೇಳಿಸಿಕೊಳ್ಳದೆ ಸಾಕ್ಷ್ಯಾಧಾರಗಳಿದ್ದರೂ ಕೂಡ, ಉದಾಹರಣೆಗೆ ಈಗ ನಾನು ಕೊಟ್ಟಂತಹ ಒಂದು ಆಡಿಯೋ ಮತ್ತು ವಿಡಿಯೋ ಏನಿದೆ ಅದರಲ್ಲಿ ಪ್ರೈಮಾ ಫೇಸಿ ಎದ್ದು ಕಾಣಿಸ್ತಾ ಇದೆ. ಅದರಲ್ಲಿ ಇಂಡಿವಿಜುವಲ್ ಆಗಿ ಅಗ್ರಿಮೆಂಟನ್ನು ಮಾಡಿಕೊಟ್ಟು ತದನಂತರ ಬಂದು ಕಚೇರಿಗೆ ಬಂದು ವಕೀಲರ ಕಂಪನಿಯ ಹೆಸರನ್ನು ಬಳಸಿಕೊಂಡು ಅದಕ್ಕೆ ಚ್ಯುತಿ ತರುವಂತಹ ರೀತಿಯಲ್ಲಿ ಮತ್ತು ಅವರು ಅಸಭ್ಯ, ಅಶ್ಲೀಲ, ಅವಾಚ್ಯ ಶಬ್ದಗಳನ್ನು ಉಪಯೋಗಿಸಿರ್ತಕ್ಕಂಥದ್ದು, ತೇಜೋವಧೆ ಮಾಡಲು ಪ್ರಯತ್ನ ಮಾಡಿರ್ತಕ್ಕಂಥದ್ದು, ಜಾತಿಯ ನಿಂದನೆಯನ್ನು ಅವರು ಮಾಡಿ ನಾನು ಅವರಿಗೆ ಅದೇ ಥರದಲ್ಲಿ ಮಾಡಲಿ ಎಂಬುವಂತಹ ಒಂದು ಕುಹಕ ಬುದ್ಧಿಯನ್ನು ಇಟ್ಟುಕೊಂಡು ಪ್ರಚೋದಿಸುವಂತಹ ಪ್ರಯತ್ನವನ್ನು ಮಾಡಿದರು. ವಿಷ ಕುಡಿದು ಸಾಯಬೇಕು, ನಾನು ಸತ್ತೋಗ್ಬಿಡ್ತೀವಿ ಅಂತ ಹೇಳಿ ಸುಸೈಡ್ ಥ್ರೆಟನಿಂಗ್ಗಳನ್ನು ಮಾಡಿದ್ರು. ಏಕವಚನದಲ್ಲಿ ಸಂಬೋಧಿಸಿದ್ದರು. ಒಬ್ಬರು ಕೋರ್ಟ್ ಆಫೀಸರ್, ಒಬ್ಬರು ಅಡ್ವೊಕೇಟ್ ಅಂದರೆ ಅದು ನೋಬೆಲ್ ಪ್ರೊಫೆಷನ್ ಅಂತಾರೆ. ಆ ಒಂದು ಕಚೇರಿಗೆ ನುಗ್ಗಿ ಏಕಾಏಕಿ ಇಷ್ಟೆಲ್ಲ ಒಂದು ಅಸಭ್ಯ ವರ್ತನೆಗಳನ್ನು ಮಾಡಿ ಕೋರ್ಟ್ ಆಫೀಸರ್ ಎಂಬುವಂಥ ಗೌರವವೂ ಇಲ್ಲದೆ ಅವರು ಆ ರೀತಿಯಾಗೆಲ್ಲ ನಡೆದುಕೊಂಡಿದ್ದರು ಕೂಡ ಏಕವಚನದಲ್ಲಿ ಸಂಬೋಧಿಸಿದ್ದು, ಹೀನಾಮಾನವಾಗಿ ಅಂದದ್ದು,
ಕ್ಯಾರೆಕ್ಟರ್ ಅಸಾಸಿನೇಟ್ ಮಾಡಿರೋದು, ಪ್ರೊಫೆಷನ್ ಅಸಾಸಿನೇಟ್, ಪ್ಯಾಷನ್ ಅಸಾಸಿನೇಟ್, ಸುಸೈಡ್ ಥ್ರೆಟನಿಂಗ್, ಟ್ರೈಯಿಂಗ್ ಟು ಡಿಫೇಮ್ ಮತ್ತು ಟ್ರೈಯಿಂಗ್ ಟು ಅಸಾಲ್ಟ್ ಆ್ಯಂಡ್ ಡಿಫೇಮ್ ಇನ್ ಫ್ರಂಟ್ ಆಫ್ ಅದರ್ ಕೊಲೀಗ್ಸ್. ಇಷ್ಟು ಕೆಲಸಗಳನ್ನು ಅವರು ಮಾಡಿ ಹೊಸ ಕ್ಲೈಂಟ್ಗಳನ್ನು ಮಿಸ್ಲೀಡ್ ಮಾಡೋದು, ರೋಡಲ್ಲಿ ನಿಂತು ಮಾತಾಡೋದು, ಈ ರೀತಿಯೆಲ್ಲ ಜಾತ್ರೆಯನ್ನು ಮಾಡಿಬಿಟ್ರು ಅವರು ಅವತ್ತು. ಇದೆಲ್ಲ ವಕೀಲರ ಆಫೀಸಲ್ಲಿ ಅಥವಾ ವಕೀಲರಿಗೆ ಇದೇನು ಹೊಸದೇನಲ್ಲ, ಕೋರ್ಟ್ಗೂ ಹೊಸದಲ್ಲ. ಈ ರೀತಿಯಾಗಿ ನಾಟಕಗಳನ್ನು ಆಡ್ಕೊಂಡು ಬರ್ತಕ್ಕಂಥದ್ದು ವಕೀಲರಿಗೂ ಏನಿದು ಹೊಸದಲ್ಲ. ಸೊ ಈ ಎಲ್ಲ ನಾಟಕಗಳನ್ನು, ದೊಂಬರಾಟಗಳನ್ನು, ಸರ್ಕಸ್ಗಳನ್ನು, ಈ ಎಲ್ಲದನ್ನು ಕೂಡ ನಾವು ಪ್ರತಿನಿತ್ಯ ನೋಡ್ತಾನೇ ಇರ್ತೇವೆ ನಮ್ಮ ಒಂದು ವೃತ್ತಿ ಜೀವನದಲ್ಲಿ. ಹೀಗೆ ಮಾಡಿದರೂ ಕೂಡ ಒಬ್ಬರು ನುರಿತ ಹೆಸರಾಂತ ವಕೀಲರು ಕೊಟ್ಟಂಥ ಕಂಪ್ಲೇಂಟಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಎಂಡಾರ್ಸ್ಮೆಂಟ್ ಕೊಟ್ಟಿದೆ ಗೊತ್ತಾ? ಇಷ್ಟೆಲ್ಲ ಮಾಡಿದರೂ ಕೂಡ ಇದು ಸಿವಿಲ್ ಮ್ಯಾಟರು, ಕೋರ್ಟಲ್ಲಿ ನೀವು ಬಗೆಹರಿಸ್ಕೊಳ್ಳಿ ಅಂತ ಎಂಡಾರ್ಸ್ಮೆಂಟ್ ಕೊಟ್ಟಿದೆ. 10-12 ದಿನಗಳು ಇವರು ತನಿಖೆಯನ್ನು ಮಾಡಿ ಏನನ್ನು ಅವರನ್ನು ಕೊಟ್ಟು ಆರೋಪಿಗಳನ್ನು ಕರೆಸಿ ಇವರು ತನಿಖೆ ಮಾಡಿದರು ಅನ್ನೋದ್ರ ಬಗ್ಗೆ ಒಂದು ನಮಗೆ ಚಿತ್ರಣ ಇಲ್ಲ, ಏನೂ ಹೇಳಿಲ್ಲ. ಮತ್ತು ನಮ್ಮ ಕಚೇರಿಯಿಂದ 6-7 ಜನ ವಕೀಲರು, ಜೂನಿಯರ್ ಸ್ಟಾಫ್ಗಳು ಸ್ಟೇಷನ್ಗೆ ಹೋಗಿ ವಿಟ್ನೆಸ್ಸನ್ನು ಕೊಟ್ಟು ಅವರು ಹೇಳಿ ಬಂದರೂ ಕೂಡ ಇವರಿಗೆ ಯಾವುದೇ ರೀತಿ ಕಾಗ್ನಿಸೆನ್ಸ್ ಅಫೆನ್ಸು ಕಾಣಿಸಿಲ್ಲ. ಯಾಕೆ ಅಂತ ಹೇಳಿದರೆ ಇದು ಪ್ರಾಪರ್ಟಿಗೆ ಸಂಬಂಧಪಟ್ಟಿದ್ದು, ಆದ್ದರಿಂದ ಸಿವಿಲ್ ಮ್ಯಾಟ್ರು ಅಂತ ತುಂಬ ತಿಪ್ಪೆ ಸಾರಿಸೋ ಥರದಲ್ಲಿ ಮೇಲ್ನೋಟಕ್ಕೆ ಇವರು ಸಿವಿಲ್ ಮ್ಯಾಟ್ರು ಬಗೆಹರಿಸ್ಕೊಳ್ಳಿ ಅಂತ ಕೊಟ್ಟುಬಿಟ್ರು. ಅಂದರೆ ವಕೀಲರಾದ ನಮಗೆ ಕಾನೂನು ಜ್ಞಾನ ಇಲ್ಲ ಅಂದಂಗೆ ಆಯಿತು. ಈ ಅಧಿಕಾರಿಗಳಿಗೆ ಸಂಜ್ಞೇಯ ಅಪರಾಧ ಯಾವುದು, ಅಸಂಜ್ಞೇಯ ಅಪರಾಧ ಅಂದರೆ ಏನು, ಕಾಗ್ನಿಸಬಲ್ ಅಫೆನ್ಸ್ ಏನು, ನಾನ್ ಕಾಗ್ನಿಸಬಲ್ ಅಫೆನ್ಸ್ ಏನು, ಯಾವುದು ಸಿವಿಲ್ ಸ್ವರೂಪದ್ದು, ಯಾವುದು ಕ್ರಿಮಿನಲ್ ಸ್ವರೂಪದ್ದು ಅನ್ನುವುದರ ಬಗ್ಗೆ ತಿಳುವಳಿಕೆಯೇ ಇಲ್ಲ ಅಂದಂಗೆ ಆಯಿತು. ಸೊ ಇಂತಹ ಅಧಿಕಾರಿಗಳನ್ನು ನಾನು ಪ್ರಶ್ನೆ ಮಾಡಿದ್ದೇನೆ. ನಿಮಗೂ ಕೂಡ, ಸಾರ್ವಜನಿಕರಿಗೂ ಕೂಡ ಈ ಒಂದು ಪೊಲೀಸ್ ಠಾಣೆಯಲ್ಲಿ ನಿಮಗೆ ನ್ಯಾಯ ಸಿಗದೆ ಹೋದರೆ, ನೀವು ಕೊಟ್ಟಂಥ ದೂರಿಗೆ ಇವರು FIR ದಾಖಲು ಮಾಡದೆ ಹೋದರೆ, ಸಿವಿಲ್ ವ್ಯಾಜ್ಯ ಅಂತ ಏನಾದರೂ ಹೇಳಿದ್ರೆ ನೀವು ವಕೀಲರನ್ನು ಸಂಪರ್ಕಿಸಿ ನೀವು ನ್ಯಾಯವನ್ನು ಪಡ್ಕೊಳ್ಬೇಕು. ನೋಡಿ, ಈಗ ನಾನು ಏನು ಮಾಡಿದ್ದೇನೆ, ಪ್ರೈಮಾ ಫೇಸಿ ಆಡಿಯೋ ವಿಡಿಯೋದಲ್ಲಿ ಇದ್ದರೂ ಕೂಡ ಇಮಿಡಿಯೇಟಾಗಿ FIR ಮಾಡುವಂಥ ವಿಚಾರ ಆಗಿದ್ದರೂ ಕೂಡ ಅದು ಯಾವ ಕಾರಣಕ್ಕೆ, ಯಾವ ಒಂದು ಒತ್ತಡಕ್ಕೆ ಅವರು FIR ಮಾಡದೆ ನನಗೆ NCR ಕೊಟ್ಟಿದ್ದಾರೋ ಅದು ಅವ್ರ ಕಡೆಯಿಂದ ಎಕ್ಸ್ಪ್ಲನೇಷನ್ ನಾನು ತಗೊಳ್ಳದೆ ಬಿಡೋ ವ್ಯಕ್ತಿನೇ ಅಲ್ಲ, ಅವ್ರು ಕೊಡಲೇಬೇಕು. ಅವರಿಗೆ NCR ಮಾಡಿದ ಕೂಡಲೇ ಅವರಿಗೆ ಒಂದು ನೋಟಿಸನ್ನು ಸರ್ವ್ ಮಾಡಿದ್ದೀನಿ. ನೋಡಿ, ಇಲ್ಲಿ ನೋಟಿಸ್ ಇದೆ. ಇನ್ಸ್ಪೆಕ್ಟರ್ಗೆ ಮತ್ತು ಸಬ್ ಇನ್ಸ್ಪೆಕ್ಟರ್ಗೆ ನಾನು ನೋಟಿಸನ್ನು ಸರ್ವ್ ಮಾಡಿದ್ದೇನೆ. ಏನಂತ ಅಂತ ಹೇಳಿದ್ರೆ, ನೀವು ನಿಮ್ಮ ಒಂದು ಅಧಿಕಾರ ಸ್ಥಾನದಲ್ಲಿ ಕೂತ್ಕೊಂಡಿರ್ತಕ್ಕಂಥವರು, ಆ ಸ್ಥಾನದ ಅಧಿಕಾರವನ್ನು ನೀವು ಬಳಕೆ ಮಾಡ್ಕೊಬೇಕಾದ್ರೆ ನಿಮಗೆ ಕಾನೂನಿನ ಜ್ಞಾನ ಇರಬೇಕು. ಇಷ್ಟರ ಮಟ್ಟಿಗೆ ಒಬ್ಬ ಕೋರ್ಟ್ ಆಫೀಸರ್, ಜುಡಿಷಿಯಲ್ ಆಫೀಸರ್ ಕಚೇರಿಗೆ ಬಂದು ದೌರ್ಜನ್ಯ ಮಾಡಿ ಹೋದರೆ, ಇದು ಪ್ರಾಪರ್ಟಿ ಅಗ್ರಿಮೆಂಟ್ ರಿಲೇಟೆಡ್ ಮ್ಯಾಟ್ರ್ ಅಂತ ನೀವು ಸಿವಿಲ್ ಕ್ಲೋಸ್ ಮಾಡಿದ್ರೆ, ನನ್ನ ಕಂಪ್ಲೇಂಟಲ್ಲಿ ನಾನು ಅಗ್ರಿಮೆಂಟ್ ಹಾಕ್ಕೊಂಡಿದ್ದೀನಿ, ನನಗೆ ಅವರಿಗೆ ಸೇಲ್ ಡೀಡ್ ಮಾಡಿಸ್ಕೊಡಿ, ಅವರು ಸೇಲ್ ಡೀಡ್ ಮಾಡಿಕೊಡ್ತಾ ಇಲ್ಲ ಅಂತ ನಿಮ್ಮ ಹತ್ರ ನಾನು ಬಂದಿಲ್ಲ, ಅದರ ವಿಚಾರವಾಗಿ ನಾನು ನಿಮಗೆ ಕೇಳಿಲ್ಲ, ಆಗೇನಾದರೂ ಪ್ರಾಪರ್ಟಿ ಬಗ್ಗೆ ಇತ್ಯರ್ಥ ಮಾಡಿಕೊಡಿ ಅಂತ ನಿಮಗೆ ಕೇಳಿದ್ರೆ ಇದು ಸಿವಿಲ್ ಡಿಸ್ಪ್ಯೂಟ್ ಅಂತ ಹೇಳಿ ನೀವು ಎಂಡಾರ್ಸ್ಮೆಂಟ್ ಕೊಡೋದ್ರ ಅರ್ಥ ಇದೆ. ಆದರೆ ನಾನಿಲ್ಲಿ ಕೇಳ್ತಾ ಇರ್ತಕ್ಕಂಥದ್ದು, ನನ್ನ ಕಚೇರಿಗೆ ಏಕಾಏಕಿ ನನ್ನ ಅನುಮತಿ ಇಲ್ಲದೆ ಟ್ರೆಸ್ಪಾಸ್ ಮಾಡಿ, ನನ್ನ ಅನುಮತಿ ಇಲ್ಲದೆ ನನ್ನ ಕ್ಯಾಬಿನ್ ಒಳಗೆ ನುಗ್ಗಿ ವಿಡಿಯೋಗಳನ್ನು ಮಾಡಿಕೊಂಡು ಪ್ರಚೋದನೆಯನ್ನು ಮಾಡಿ, ನನ್ನ ಜಾತಿ ನಿಂದನೆಯನ್ನು ಮಾಡಿ, ಮತ್ತು ಸೂಸೈಡ್ ಥ್ರೆಟನ್ ಮಾಡಿ, ಅಬ್ಯೂಸಿವ್ ಲ್ಯಾಂಗ್ವೇಜ್ ಯೂಸ್ ಮಾಡಿ, ಮಾಲಿಫೈಡ್ ಕ್ರಿಮಿನಲ್ ಇಂಟೆನ್ಷನ್ ಇಟ್ಕೊಂಡು ಬಂದು ಇಷ್ಟೆಲ್ಲ ಅವರು ದಾಂಧಲೆಯನ್ನು ಮಾಡಿ, ಕ್ಲೈಂಟ್ಗಳಿಗೆ ಮಿಸ್ಲೀಡ್ ಮಾಡಿ, ರೋಡಲ್ಲಿ ಬಾಯಿ ಬಡ್ಕೊಂಡು, ಕಚೇರಿಯಲ್ಲಿ ಬಾಯಿ ಬಡ್ಕೊಂಡು, ಕೊಲೀಗ್ಸ್ಗಳೆಲ್ಲ ಅಷ್ಟು ವಕೀಲರು ಹೇಳಿದ್ರು ಕೂಡ ಹೋಗ್ದೇನೆ ಇಷ್ಟೆಲ್ಲ ದಾಂಧಲೆ ಮಾಡಿದ್ದು ಇವರಿಗೆ ಸಿವಿಲ್ ನೇಚರ್ ಆಗೋಗ್ಬಿಟ್ರೆ, ನಾಳೆ ಯಾರೇ ಹೋಗಿ ಒಬ್ಬ ಕಚೇರಿಯ ಮುಂದೆ ಇವರು FIRನ ದಾಖಲು ಮಾಡಿಲ್ಲ ಅಂತ ಹೇಳಿ ನಾವು ಗುಂಪು ಕಟ್ಕೊಂಡು ಹೋಗಿ ದಾಂಧಲೆ ಮಾಡಿ ಅವರನ್ನು ಹೀನಾಮಾನವಾಗಿ ಬೈದು, ಏನೋ ಅವಹೇಳನ ಮಾಡಿ, ಅವಮಾನ ಮಾಡಿ, ನಾವು ಇದೆಲ್ಲ ಏನು ಬೇಕಾದ್ರೂ ಬೈದು ರಂಪಾಟ ಮಾಡಿ ಬರ್ಬೋದಲ್ಲ. ಇದು ಸಿವಿಲ್ ಮ್ಯಾಟ್ರ್, ನೀವು ಕೋರ್ಟ್ಗೆ ಹೋಗಿ ಬಗೆಹರಿಸ್ಕೊಳ್ಳಿ ಅಂತ ಬಿಟ್ಬಿಡ್ತಾರ ಇವರು? ಮೊನ್ನೆ KRS ಪಕ್ಷದವರು ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಯಾವುದೋ ಒಂದು ವಿಚಾರವನ್ನು ಕೇಳಲಿಕ್ಕೆ ಅಂತ ಹೋದಾಗ ಯಾವ ರೀತಿಯಲ್ಲಿ ಪೊಲೀಸ್ನವರು ದೌರ್ಜನ್ಯ ಮಾಡಿದ್ದಾರೆ,
ಅವ್ರುಗಳನ್ನೆಲ್ಲ ಯಾವ ರೀತಿ FIR ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅಂತ ಇಡೀ ಕರ್ನಾಟಕ ನೋಡಿದೆ. ಇವತ್ತು ನಮ್ಮ ಸಂವಿಧಾನದಲ್ಲಿ ಯಾವುದೇ ಒಬ್ಬ ಪ್ರಜೆ, ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿಯನ್ನು ನೀನು ಯಾಕೆ ನಿನ್ನ ಅಧಿಕಾರವನ್ನು ಸರಿಯಾಗಿ ಉಪಯೋಗಿಸಿಲ್ಲ, ಯಾಕೆ ದುರುಪಯೋಗಪಡಿಸಿಕೊಂಡಿದ್ದೀಯಾ, ನಿನಗೆ ಈ ಒಂದು ಸ್ಥಾನದಲ್ಲಿ ಕೂರಲು ನಿನಗೆ ಏನು ಮಾನದಂಡ ಅರ್ಹತೆಗಳಿದ್ದಾವೆ, ಯಾಕೆ ನಿನ್ನ ಮೇಲೆ ಕ್ರಮ ತಗೊಳ್ಬಾರ್ದು, ಯಾಕೆ ನೀನು ನನ್ನ ಕಂಪ್ಲೇಂಟನ್ನು ದೂರನ್ನು ದಾಖಲು ಮಾಡಿಲ್ಲ ಅಂತ ಹೇಳಿ ಕೇಳುವ ಅಧಿಕಾರವನ್ನು ಸಂವಿಧಾನ ಕೊಟ್ಟಿದೆ. ಅದೇ ಕೆಲಸವನ್ನು ಅಧಿಕಾರವನ್ನು ಉಪಯೋಗಿಸಿ ನಾನು ಇಮಿಡಿಯೇಟಾಗಿ NCR ಕೊಟ್ಟಂಥ ಇನ್ಸ್ಪೆಕ್ಟರ್, ಕೆಂಗೇರಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟಿದ್ದೇನೆ. ಮತ್ತು ತನಿಖಾಧಿಕಾರಿ IO ಇನ್ವೆಸ್ಟಿಗೇಟ್ ಆಫೀಸರ್ ಅವ್ರಿಗೂ ಕೂಡ ನಾನು ನೋಟಿಸನ್ನು ಕೊಟ್ಟಿದ್ದೇನೆ. ನೀವು ನಿಮ್ಮ ಅಧಿಕಾರದಲ್ಲಿ ಇರುವಾಗ ನಿಮ್ಮಿಂದ ನನಗೆ ಯಾಕೆ ನ್ಯಾಯ ಸಿಕ್ಕಿಲ್ಲ ಅನ್ನೋದಕ್ಕೆ ನೀವು ಕೂಡಲೇ ಉತ್ತರ ಕೊಡಬೇಕು. ನನಗೆ ಅಡ್ವೊಕೇಟಾಗಿ ಇದನ್ನು ಅಪೀಲ್ ಹೋಗಿ PCR ಪ್ರೈವೇಟ್ ಕಂಪ್ಲೇಂಟ್ ರಿಪೋರ್ಟನ್ನು ಮಾಡಿ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಮಾಡೋದು ಭಾಳ ಸುಲಭದ ಕೆಲಸ. ನಾವು ಅದನ್ನು ಮಾಡ್ತೇವೆ, ಅದು ನಮಗೆ ಗೊತ್ತಿದೆ. ಫಾಲೋಯಿಂಗ್ ದ ಡ್ಯೂ ಕೋರ್ಸ್ ಆಫ್ ಲಾ ಏನು ಮಾಡಬೇಕು ಅನ್ನೋದು ನಮಗೆ ಗೊತ್ತಿದೆ, ಅದನ್ನು ಮಾಡ್ತೇವೆ. ಮತ್ತು ನಾನು CJIಗೂ ಕೊಟ್ಟಿದ್ದೇನೆ, ಕರ್ನಾಟಕ ಚೀಫ್ ಜಸ್ಟಿಸಿಗೆ ಕೊಟ್ಟಿದ್ದೀವಿ, ಅದು ಅಲ್ಲೂ ಕೂಡ ಪೆಂಡಿಂಗ್ ಇದೆ. ಇನ್ನೊಂದು 4-5 ದಿನದಲ್ಲಿ ಅಲ್ಲೂ ಕೂಡ ಉತ್ತರ ಬರುತ್ತೆ, ಡೈರೆಕ್ಷನ್ ಬಂದೇ ಬರುತ್ತೆ. ಆದರೆ ಇಲ್ಲಿ ಒಬ್ಬರು ಹೆಸರಾಂತ ವಕೀಲರ ಒಂದು ಕಂಪ್ಲೇಂಟನ್ನು, ದೂರನ್ನು ಇಷ್ಟು ದಾಷ್ಟ್ಯ ರೀತಿಯಲ್ಲಿ ಪರಿಗಣಿಸಿದಂತಹ ಪೊಲೀಸ್ ಇಲಾಖೆ ಮತ್ತು ಆ ಸಬ್ ಇನ್ಸ್ಪೆಕ್ಟ್ರು ಇನ್ಸ್ಪೆಕ್ಟರ್ಗೆ ಸಂಜ್ಞೇಯ ಅಪರಾಧ ಅಸಂಜ್ಞೇಯ ಅಪರಾಧ ಯಾವುದು ಅನ್ನೋದೇ ಗೊತ್ತಿಲ್ವಾ? ಮತ್ತು ಆ ರೀತಿಯಾಗಿ ಕಾನೂನಿನ ತಿಳುವಳಿಕೆನೇ ಇಲ್ವಾ? ತಿಳುವಳಿಕೆ ಇಲ್ಲದೇ ಇರ್ತಕ್ಕಂಥವ್ರು ಆ ಸ್ಥಾನದಲ್ಲಿ ಮುಂದುವರಿಯುವ ಅರ್ಹತೆ ಯಾವ ರೀತಿಯಾಗಿ ಇರುತ್ತೆ, ಯಾಕೆ ಅವರು ಮುಂದುವರಿಬೇಕು ಅನ್ನೋದನ್ನು ನಾನು ಅವರಿಗೆ ನೋಟಿಸ್ ಕೊಟ್ಟಿದ್ದೇನೆ ಇಮಿಡಿಯೇಟಾಗಿ. ಇದಕ್ಕೆ ನನಗೆ ಉತ್ತರ ಬೇಕು ಅಂತೇಳಿ. ಇಲ್ಲದೆ ಹೋದರೆ ನೀವು ಕೂಡ ಇದೇ ರೀತಿಯಾಗಿ ಮಾಡಿ ನಿಮ್ಮ ದೂರುಗಳನ್ನು ಸರಿಯಾಗಿ ಪರಿಗಣಿಸದೆ ಹೋದರೆ ಪೊಲೀಸನವರು 15 ದಿನಗಳಲ್ಲಿ ಇಟ್ಕೊಳ್ಳೋದು, ಏನೂ ಹೇಳದೇ ಇರೋದು, ಅವ್ರನ್ನ ಕರ್ಸಿಗೆ ಮಾತಾಡಿದಾರೋ ಇಲ್ವೋ ನಮಗೆ ಗೊತ್ತಿಲ್ಲ, ಮತ್ತು ನಮಗೂ ಏನೂ ಹೇಳಲ್ಲ, ವಿಟ್ನೆಸ್ಗಳು ಹಾಕ್ಸ್ಕೊಂಡ್ರು, ಏನು ಮಾಡಿದ್ರೂ ಗೊತ್ತಿಲ್ಲ. ಮತ್ತು ಅವ್ರುಗಳಿಗೆ ನೀವು ಬೇಲ್ ತೊಗೊಂಬಿಡಿ ಅಂತ ಹೇಳಿದಾರೋ ಏನೋ ಗೊತ್ತಿಲ್ಲ. ಯಾವ ರೀತಿ ಇವರು ಏನೋ ಕ್ರಿಮಿನಲ್ ಕೆಲಸಗಳನ್ನು ಮಾಡಿದಂಥವ್ರನ್ನ ಸೇಫ್ಟಿ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಯಾವ್ಯಾವ ರೀತಿಯಾಗಿ ನಡ್ಕೊಳ್ತಾರೆ ನೋಡಿ. ಸೊ ಈಗ ಅವ್ರಿಗೆ ನೋಟಿಸನ್ನು ಕೊಟ್ಟಿದ್ದೇನೆ. ಅವರು ಅದಕ್ಕೆ ಏನು ಉತ್ತರ ಕೊಟ್ಟಿರ್ತಾರೆ ನೋಡಿಕೊಂಡು ನಾವು ಮುಂದುವರಿತೇವೆ. ಈಗ ಅವ್ರಿಗೆ 2 ದಿನ ಕೊಟ್ಟಿದ್ದೆ, ಅವರು ಸಮಯ ಕೊಟ್ಟು ಉತ್ತರ ಮಾಡಿಲ್ಲ. ಆದ್ದರಿಂದ ಈಗ ನಾನು ಪೊಲೀಸ್ ಕಂಪ್ಲೇಂಟ್ ಅಥಾರಿಟಿ ಅಂತಲೇ ಇದೆ, PCA ಅಂತ, ಪೊಲೀಸ್ ಕಂಪ್ಲೇಂಟ್ ಅಥಾರಿಟಿಗೆ ನಾನು ಕಂಪ್ಲೇಂಟನ್ನು ಕೊಡ್ತೇನೆ. ಮತ್ತು ಈಗ ಇನ್ನು 2-3 ದಿನದಲ್ಲಿ ಚೀಫ್ ಜಸ್ಟಿಸ್ ಅವರು ಏನು ಹೇಳ್ತಾರೆ ನೋಡಿಕೊಂಡು ಅವರು ಡೈರೆಕ್ಷನ್ ಕೊಟ್ಟರೆ ಸರಿ. ಇಲ್ಲ ಅಂತ ಹೇಳಿದರೆ DCP ಅವ್ರಿಗೂ ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ, ಅವರು ಕ್ರಮ ತಗೊಂಡಿಲ್ಲ ಅಂತ ಹೇಳಿದ್ರೆ ಸಬ್ ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್, DCP ಮತ್ತು ಸಲೀಮ್ರವರ ಬಗ್ಗೆ ಕುರಿತು ಒಂದು ಸಿವಿಲ್ ವ್ಯಾಜ್ಯಗಳಲ್ಲಿ ಪೊಲೀಸ್ ಠಾಣೆಗಳು ಮೂಗು ತೋರಿಸಬಾರ್ದು ಅಂತೇಳಿ ಒಂದಷ್ಟು ನಿಯಮಗಳು ಮಾಡಿದ್ದಾರೆ ಅಂತೇಳಿ ನಾನು ವಿಡಿಯೋವನ್ನು ಮಾಡಿ ಹಾಕಿದ್ದೆ. ಅದು ಸರಿಸುಮಾರು 2 ಲಕ್ಷಕ್ಕೂ ಮೀರಿ ಏನೋ ವ್ಯೂಸ್ ಆಗಿದೆ, ಜನಗಳು ನೋಡಿದ್ದಾರೆ. ಆ ಸಲೀಮ್ರವರ ಆಫೀಸ್ಗೆ ನನ್ನ ಕಚೇರಿಯಿಂದ 4-5 ಬಾರಿ ಕಳಿಸಿದ್ದಾನೆ. ಒಬ್ಬರು ವಕೀಲರು ಹೋದರೆ ಅಲ್ಲಿ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ, ಅವರು ಇರೋದೇ ಇಲ್ಲ, ಮೀಟಿಂಗ್ಗಳಲ್ಲಿ ಇರ್ತಾರೆ, ಯಾರು ಮೀಟಿಂಗ್ಗಳಲ್ಲಿ ಇದ್ದಾರೆ ಗೊತ್ತಿಲ್ಲ. ಮತ್ತು ಹೋಗಿ ಅಕ್ನಾಲಜ್ಮೆಂಟ್ ತೊಗೊಂಡು ಬಂದಿದ್ದಾರೆ, ಇವತ್ತರೆಗೂ ಏನು ಡೈರೆಕ್ಷನ್ ಕೊಟ್ಟಿದ್ದಾರೆ ಗೊತ್ತಿಲ್ಲ, ಏನಾಗಿದೆ ಗೊತ್ತಿಲ್ಲ. ಸೊ ಈ ರೀತಿಯಾಗಿ ಎಲ್ಲ ಅಧಿಕಾರಿಗಳಿಗೂ ಕೊಟ್ಟಿದ್ದೇನೆ. ಇನ್ನು 1 ವಾರ ಕಾಯ್ತೇನೆ. ಇದು ಸೂಕ್ತ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಂಡು ಆರೋಪಿಗಳ ಮೇಲೆ FIR ದಾಖಲು ಮಾಡದೆ ಹೋದರೆ, ಸೂಕ್ತ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಳದೆ ಹೋದರೆ, ಇದನ್ನು ನಾನು ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಹೈಕೋರ್ಟ್ಗೂ ಕೂಡ ನಾನು ತಿಳಿಸಿದ್ದೇನೆ. ಅಲ್ಲೂ ಕ್ರಮ ತಗೊಳ್ಳದೆ ಹೋದರೆ ಎಲ್ಲರನ್ನೂ ಪಾರ್ಟಿ ಮಾಡಿ ನಾನು ಸುಪ್ರೀಂ ಕೋರ್ಟ್ಗೂ ಕೂಡ ನಾನು ಮನವಿಯನ್ನು ಮಾಡ್ತೇನೆ. ಯಾಕೆ ಅಂತ ಹೇಳಿದ್ರೆ, ನಾನು ಈ ಪೊಲೀಸವರು NCR ಮಾಡಿಬಿಟ್ರು ಅಂತ PCR ಮಾಡ್ಕೊಂಡು ನಾನು ಹೋಗ್ತಾನೆ ಇದ್ದರೆ ಮತ್ತು ಇವ್ರ ಮೇಲೆ ಕ್ರಮ ತಗೊಳ್ಳೋದು ಯಾರು? ಸಬ್ ಇನ್ಸ್ಪೆಕ್ಟರ್ ಮೇಲೆ ಕ್ರಮ ತಗೊಳ್ಳೋರು ಯಾರು? ಅವ್ರಿಗೆ ಕಾನೂನು ತಿಳುವಳಿಕೆ ಜ್ಞಾನ ಇಟ್ಕೊಂಡು ಕೂತಿದ್ದಾರಾ ಅಲ್ಲಿ ಅಥವಾ ಇಲ್ವಾ? ಅಥವಾ ಲಂಚಗಳನ್ನು ತಗೊಂಡು ಕೆಲಸನೇ ಗೊತ್ತಿಲ್ಲದೆ ಬಂದು ಕೂತಿದ್ದಾರಾ? ಅಥವಾ ಅಧಿಕಾರ ದುರುಪಯೋಗ ಮಾಡಿಕೊಂಡ್ರಾ? ನಾನು ಯಾಕೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೈಕೋರ್ಟ್ಗಳಿಗೆ ಅಲಿಬೇಕಾಗಿತ್ತು? ಅಲಿಯೋ ಪರಿಸ್ಥಿತಿ ಬಂತು ಅಂದರೆ ಇವರ ಸ್ಥಾನದಲ್ಲಿ ಕೆಲಸ ಮಾಡದೇ ಇರೋದ್ರಿಂದ. ಆದ್ದರಿಂದ ಇವರನ್ನು ನಾನು ಹೈಕೋರ್ಟಿನಲ್ಲಿ ಕ್ಯೋ ವಾರೆಂಟು ಅಂತಲೂ ಕೂಡ ಒಂದು ಪಿಟಿಷನ್ ದಾಖಲು ಮಾಡ್ಬೋದು.
ಇದೆಲ್ಲವ ಸಾರ್ವಜನಿಕರು ತಿಳ್ಕೊಳ್ಳಿ. ನಿಮ್ಮ ಕಡೆ ನ್ಯಾಯ ಇದ್ದರೆ ಬಗ್ಗಬೇಡಿ, ಹೆದರಬೇಡಿ. ಕಾನೂನು ನಿಮ್ಮ ಪರವಾಗಿದೆ, ಸಂವಿಧಾನ ನಿಮ್ಮ ಪರವಾಗಿದೆ, ನಿಮಗೆ ಅತುಲಿತವಾದಂತಹ ಹಕ್ಕುಗಳನ್ನು ನೀಡಿದೆ, ಅದನ್ನು ಉಪಯೋಗಿಸಿಕೊಳ್ಳಿ. ಅಡ್ವೊಕೇಟಾಗಿ ನಮಗೆ ಗೊತ್ತಿದೆ ಪೇಪರ್ ಪೆನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಮಾಡ್ತೇವೆ. ಆ ಕ್ಯೂ ವಾರೆಂಟ್ ಪಿಟಿಷನ್ ಕೂಡ ದಾಖಲು ಮಾಡ್ತೇನೆ ಈ ಅಧಿಕಾರಿಗಳ ವಿರುದ್ಧ. ನಿಮ್ಮ ಸ್ಥಾನದಲ್ಲಿ, ನಿಮ್ಮ ಅಧಿಕಾರದಲ್ಲಿ ನೀವು ಮಾಡಲೇಬೇಕಾದಂತಹ ಕರ್ತವ್ಯವನ್ನು ಯಾಕೆ ಮಾಡಿಲ್ಲ? ನಿಮ್ಮ ಬೇಜವಾಬ್ದಾರಿಯಿಂದ, ನಿಮ್ಮ ಕರ್ತವ್ಯ ನಿರ್ಲಕ್ಷ್ಯತೆಯಿಂದ ನಾನು ಮೇಲ್ಕೊಳ್ಳುವ ಹಂತಗಳಿಗೆ ಹೋಗುವಂತೆ ಆಯಿತು. ಅದಕ್ಕೆ ನೀವು ಅರ್ಹರ, ನೀವು ಸ್ಥಾನದಲ್ಲಿ ಕೂತಿರೋದಕ್ಕೆ ಅರ್ಹರ ಅಲ್ಲವಾ ಅಂತ ಹೇಳಿ ಪ್ರಶ್ನೆ ಮಾಡಿ ಅವರಿಗೆ ಶಿಕ್ಷೆಗಳನ್ನು ವಿಧಿಸಿ ಅವರನ್ನು ಕರ್ತವ್ಯದಿಂದ ತೆಗೆದುಹಾಕುವಂತೆ ಕೇಳಿಕೊಳ್ಳುವಂಥದ್ದೇ ಕ್ಯೂ ವಾರೆಂಟು ಪಿಟಿಷನ್ ಅರ್ಜಿಯಾಗಿದೆ. ಆ ಅರ್ಜಿಯನ್ನು ಕೂಡ ನಾನು ದಾಖಲು ಮಾಡ್ತೇನೆ ಎಂಬುವಂತಹ ಮಾಹಿತಿಯನ್ನು ನಾನು ನಿಮಗೆ ಇಲ್ಲಿ ಕೊಡ್ತೇನೆ. ಸೊ ಒಟ್ಟಾರೆಯಾಗಿ ಈ ಒಂದು ಪಾರ್ಟ್ 3ನಲ್ಲಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಸಮರೈಸ್ ಮಾಡ್ತಾ ಇದ್ದೀನಿ ಅಂದರೆ, ಪೊಲೀಸ್ನವರು ನಿಮ್ಮ ದೂರನ್ನು ದಾಖಲು ಮಾಡದೆ ಹೋದರೆ, ದೂರು ಕೊಟ್ಟು 15 ದಿನಗಳು ಸುಮ್ಮನೆ ಕಾಲಹರಣ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಹೆಸರಲ್ಲಿ ಆರೋಪಿಗಳಿಗೆ ಏನು ಬೇಕು ಅವರುಗಳಿಗೆ ಸೂಚನೆಗಳನ್ನು ಕೊಟ್ಟು ಅವರನ್ನು ಭದ್ರತೆ ಮಾಡಿ ಅಥವಾ ನಿಮ್ಮನ್ನು ಹೆದರಿಸಲಿಕ್ಕೆ ನಿಮ್ಮ ಮೇಲೆ ಸುಳ್ಳು ತಿರುಗ ಕೌಂಟರ್ FIRಗಳನ್ನು ಏನಾದರೂ ಮಾಡಿದ್ದೆ ಆದಲ್ಲಿ ಹೆದರ್ಕೊಳ್ಬೇಡಿ. ಪ್ರೈಮಾ ಫೇಸಿ ಇಲ್ಲದೆ, ವಿಚಾರಣೆ ಇಲ್ಲದೆ, ನಿಮ್ಮನ್ನು ಕರೆಯದೆ FIR ಏನಾದರೂ ಮಾಡಿದರೆ ಅದನ್ನು ನೀವು ಖಂಡಿತವಾಗಿಯೂ ಹೈಕೋರ್ಟಲ್ಲಿ ಪ್ರಶ್ನೆ ಮಾಡಬಹುದು. ಅದನ್ನು FIRನ್ನು ವಜಾ ಮಾಡಿಸಿಕೊಳ್ಳಬಹುದು. ಮತ್ತು ಸುಮ್ಮನೆ ನಿಮ್ಮನ್ನು ಹೆದರಿಸುವಂತೆ ನಿಮ್ಮ ಮೇಲೆ FIR ದಾಖಲಿಸಿದಂತಹ ಪೊಲೀಸ್ ಅಧಿಕಾರಿಗಳ ವಿರುದ್ಧ ನೀವು ಕ್ರಮವನ್ನು ತೆಗೆದುಕೊಳ್ಳಬಹುದು. ಅವರ ಕೆಲಸವನ್ನು ತೆಗೆಸಬಹುದು, ಸಸ್ಪೆಂಡ್ ಮಾಡಿಸಬಹುದು, ಡಿಪ್ರಮೋಟ್ ಮಾಡಿಸಬಹುದು. ಮತ್ತು ನಿಮಗಾದಂತಹ ಆ ಒಂದು ಸಮಯದ ಒಂದು ಮೌಲ್ಯ ಏನಿದೆ ಆ ಪರಿಹಾರವನ್ನು ನೀವು ಅವರಿಂದನೇ ವಸೂಲಿ ಮಾಡಿಕೊಳ್ಳಬಹುದು. ಇಷ್ಟು ಅಧಿಕಾರ ನಿಮಗೆ ಇದೆ. ಇದನ್ನು ನೀವು ಪೊಲೀಸ್ ಕಂಪ್ಲೇಂಟ್ ಅಥಾರಿಟಿಗೆ ಕೊಟ್ಟಾದರೂ ಮಾಡಬಹುದು ಅಥವಾ ಕ್ಯೂ ವಾರೆಂಟು ಹಾಕಿ ಅವರಿಗೆ ಯೋಗ್ಯತೆ ಇದೆಯಾ ಇಲ್ವಾ ಸೀಟಲ್ಲಿ ಕೂತ್ಕೊಳ್ಳೋಕ್ಕೆ ಅಂತ ಪ್ರಶ್ನೆ ಮಾಡಿಬಿಡ್ಬೋದು. ಬಿಕಾಸ್ ಇಫ್ ದ ಪರ್ಸನ್ ಡೋಂಟ್ ನೋ ವಾಟ್ ಈಸ್ ಸಿವಿಲ್, ವಾಟ್ ಈಸ್ ದ ಕ್ರಿಮಿನಲ್, ವಾಟ್ ಈಸ್ ದ ಸಿವಿಲ್ ಕ್ರೈಮ್, ವಾಟ್ ಈಸ್ ದ ಕ್ರಿಮಿನಲ್ ಕ್ರೈಮ್, ದೆನ್ he is not deserve to be there and he cannot discharge his duty effectively in the frame of law to the public and their welfare. ಸಾರ್ವಜನಿಕರ ಹಿತದೃಷ್ಟಿಗಾಗಿ ಆತ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನೀವು PCR ಫೈಲ್ ಮಾಡಿ, ಪ್ರೈವೇಟ್ ಕಂಪ್ಲೇಂಟ್ ರಿಪೋರ್ಟ್ ಫೈಲ್ ಮಾಡ್ಬೋದು, ಪೊಲೀಸರ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಅಥಾರಿಟಿಗೆ ಕೊಡ್ಬೋದು. ಅವರಿಗೆ ಜ್ಞಾನ ಇದೆಯಾ ಇಲ್ವಾ, ಅವರು ಯಾಕೆ ಆ ರೀತಿಯಾಗಿ ಕರ್ತವ್ಯ ನಿರ್ಲಕ್ಷ್ಯತೆಯನ್ನು ಮಾಡಿದ್ರು ಅಂತ ಪ್ರಶ್ನೆ ನೀವು ಮಾಡೋದಕ್ಕೆ ಕ್ಯೂ ವಾರೆಂಟು ಅನ್ನೋ ಅರ್ಜಿಯನ್ನು ಹಾಕಿ ಅವರ ಯೋಗ್ಯತೆ ಏನಿದೆ, ಅವರಿಗೆ ನಿಜವಾಗಿಯೂ ಯಾಕೆ ಅವ್ರು ಹಂಗೆ ನಡ್ಕೊಂಡ್ರು ಅಂತ ನೀವು ಕೋರ್ಟ್ಗಳಿಗೆ, ಹೈಕೋರ್ಟ್ಗಳಿಗೆ ನೀವು ಕರೆಸಿ ನೀವು ಅವರ ಒಂದು ಕ್ವಾಲಿಟಿಯನ್ನು, ಅವರ ಒಂದು ಅರ್ಹತೆಯನ್ನು ನೀವು ಪ್ರಶ್ನೆ ಮಾಡಿಸಬಹುದು ಹೈಕೋರ್ಟಿನ ಮುಖಾಂತರ. ಅವರು ಅದಕ್ಕೆ ಸರಿಯಾದಂತಹ ರೀತಿಯಲ್ಲಿ ಉತ್ತರವನ್ನು ಕೊಡದೆ ಹೋದಲ್ಲಿ ಅವರನ್ನು ಕೆಲಸದಿಂದ ವಜಾ ಕೂಡ, ಸಸ್ಪೆಂಡ್ ಕೂಡ ಮಾಡಿಸಬಹುದಾಗಿದೆ ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಡುವುದರ ಮುಖಾಂತರ. ಆದ್ದರಿಂದ ಇಷ್ಟೆಲ್ಲ ನಿಮಗೆ ಶಕ್ತಿಯನ್ನು ನಮ್ಮ ಸಂವಿಧಾನ ನೀಡಿದೆ. ಯಾರೇ ಆಗಲಿ ಕಾನೂನನ್ನು ಗೌರವಿಸಿ. ಕಾನೂನನ್ನು ಇತರರು ಗೌರವಿಸದೇ ಇದ್ದಲ್ಲಿ, ಕಾನೂನಿನ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ದೇ ಆದಲ್ಲಿ, ಕಾನೂನು ಎಂಬುವಂಥ ಪ್ರಬಲ ಅಸ್ತ್ರದಿಂದಲೇ ನೀವು ಅವರಿಗೆ ತಿಳುವಳಿಕೆಯನ್ನು ಕೊಡಿ ಮತ್ತು ಅವರ ವಿರುದ್ಧ ಕಾನೂನು ಕ್ರಮಗಳನ್ನು ಕೈಗೊಳ್ಳಿ ಅಂತ ಹೇಳ್ತಾ ಈ ಪಾರ್ಟ್ 3ಯನ್ನು ನಾನು ಮಾಡಿದ್ದೇನೆ. ಇಲ್ಲಿ ಇನ್ನೂ ಒಂದು ಹೇಳ್ತೇನೆ. ಹೋದ ವಾರ ನಮಗೆ ಗೊತ್ತಾಯಿತು ಆ ಒಂದು ಗಲಾಟೆ ಮಾಡಿದಂತಹ ವ್ಯಕ್ತಿಗಳಿದಾರಲ್ಲ, ಅವರು ಎಷ್ಟು 420 ಅಲ್ಲ 840 ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ, ಲಾಸ್ಟ್ ವೀಕ್ ನಮಗೆ ಗೊತ್ತಾಯಿತು ದಾಖಲೆಗಳನ್ನು ತೆಗೆಸಿದಾಗ ಅವರಿಗಾಗಲೇ ಬೇರೆಯವರಿಗೆ ಆ ಒಂದು ಜಮೀನನ್ನು ಮಾರಾಟ ಮಾಡಿಬಿಟ್ಟಿದ್ದಾರೆ. ಭೂಮಿಯಲ್ಲಿ ನನಗೆ ಅಗ್ರಿಮೆಂಟ್ ಹಾಕ್ಕೊಟ್ಟಿದ್ದಾರೆ ಮತ್ತು ಭೂಮಿಯಲ್ಲಿ ನನ್ನ ಬೋರ್ಡ್ ಇದೆ, ಇಷ್ಟಾದರೂ ಬೇರೆಯವರಿಗೆ ಅದನ್ನು ಮಾರಾಟ ಮಾಡಿಬಿಟ್ಟು ದುಡ್ಡು ತಗೊಂಡ್ಬಿಟ್ಟು ನಂತರ ಅದನ್ನೆಲ್ಲ ಮುಚ್ಚಿಟ್ಟು ನನ್ನ ಆಫೀಸಿಗೆ ಬಂದು ನನಗೆ ನಂಬಿಕೆ ದ್ರೋಹ ಮಾಡಿ, ನನಗೆ ಮೋಸ ಮಾಡಿ, ನನ್ನ ಕಚೇರಿಗೆ ಬಂದು ಇಷ್ಟೆಲ್ಲ ಒಂದು ಕ್ರಿಮಿನಲ್ ಆ್ಯಕ್ಟನ್ನು ಮಾಡಿ ಹೋಗಿದ್ದಾರಲ್ಲ, ಇನ್ನೆಷ್ಟು ದಾಷ್ಟ್ಯತನ ಇರಬೇಕು ಅವ್ರಿಗೆ. ಮತ್ತು ನನಗೆ ಅನ್ಯಾಯ ಆಯಿತು ಅಂತ ಹೇಳಿ ಬಡ್ಕೊಳ್ತಾರೆ. ನನಗೆ ಅನ್ಯಾಯ ಮಾಡಿ ಇಲ್ಲಿ ಅಗ್ರಿಮೆಂಟನ್ನು ಕ್ಯಾನ್ಸಲ್ ಮಾಡ್ಕೊಳ್ದೇನೆ ಇನ್ನೊಬ್ಬರಿಗೆ ಮಾರಾಟ ಮಾಡಿ ದುಡ್ಡು ತಗೊಂಡು ಇಲ್ಲಿಗೆ ಬಂದಿದ್ದಾರಲ್ಲ, ಇನ್ನು ಎಷ್ಟು 840ಗಳು ಇರಬೇಕು ಇವರು. ಇಂಥವ್ರ ಮೇಲೆ ನಾವು ಕಾನೂನು ಕ್ರಮ ತಗೊಳ್ಳದೆ ಹೋದರೆ ಹೇಗೆ?
ಆದ್ದರಿಂದ ಇದು ಕ್ಷಮಿಸಲಸದಳವಾದಂತಹ ಒಂದು ತಪ್ಪಾಗಿದೆ. ಇದಕ್ಕೆ ಸೂಕ್ತ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ತೇನೆ. ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ತೇನೆ. ನೀವುಗಳು ಕೂಡ ಸಾರ್ವಜನಿಕರು ಏನೋ ಇದನ್ನೆಲ್ಲ ಗಮನಿಸ್ತಾ ಇರಿ. ಎಪಿಸೋಡ್ಗಳ ಮೇಲೆ ನಾನು ಮಾಡ್ತಾನೆ ಇರ್ತೇನೆ. ಎಪಿಸೋಡ್ 4, ಎಪಿಸೋಡ್ 5 ಅಂತ ನನಗೆ ಈ ಒಂದು ವಿಚಾರದಲ್ಲಿ ನ್ಯಾಯ ವರೆಗೂ ನಾನು ಹೋರಾಟವನ್ನು ಮಾಡ್ತೇನೆ. ಯಾಕೆ ಅಂತ ಹೇಳಿದ್ರೆ, ವಕೀಲರಾಗಿ ಇತರ ಹಕ್ಕುಗಳಿಗೆ ಹೋರಾಟ ಮಾಡುವ ನಾನು, ಇತರರಿಗೆ ಅನ್ಯಾಯ ಆದಾಗ ನ್ಯಾಯ ಕೊಡಿಸಲು ಹೋರಾಟ ಮಾಡುವ ನಾನು, ನನಗೆ ಅನ್ಯಾಯ ಆಗಿದ್ದೆ ಆದಲ್ಲಿ ಸುಮ್ಮನೆ ಕುಳಿತುಕೊಳ್ತೀನಿ ಅಂತ ಯಾರಾದರೂ ಅಂದ್ಕೊಂಡ್ರೆ ಅದು ಅವರ ಭ್ರಮೆ ಆಗಿರುತ್ತೆ. ಸೊ ನಾನು ಹೋರಾಟವನ್ನು ಮಾಡ್ತೇನೆ. ನೀವೆಲ್ಲರೂ ನನ್ನ ಜೊತೆಗೆ ಇದ್ದೀರಾ ಅಂತ ಭಾವಿಸ್ತೇನೆ. ಈಗಾಗಲೇ ಮಾರಾಟ ಮಾಡಿ ಅದನ್ನೆಲ್ಲ ಮುಚ್ಚಿಟ್ಟು ಆಮೇಲೆ ನಮಗೆ ಕ್ಯಾನ್ಸಲ್ ಮಾಡಿಕೊಡು ಅಂತ ಬಂದು ಇಷ್ಟೆಲ್ಲ ದೌಲತ್ಗಳು ಮಾಡಿಕೊಂಡು ದೌರ್ಜನ್ಯ ಮಾಡಿದವರ ಒಂದು ವಿರುದ್ಧ ಅಥವಾ ಈ ಒಂದು ಪ್ರಕರಣದ ಬಗ್ಗೆ ನಿಮ್ಮ ಕಾಮೆಂಟ್ಗಳೇನಾದ್ರು ಇದ್ದರೆ ನೀವು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ತಾ ಹೋಗಿ ಅಂತ ಹೇಳ್ತಾ, ಈ ಒಂದು ವಕೀಲರು ಕೊಟ್ಟಿದ್ದು 15 ದಿವಸ ಆದರೂ ಕೂಡ ಪೊಲೀಸ್ ಅಧಿಕಾರಿಗಳು ಏನನ್ನೂ ಕ್ರಮ ತಗೊಳ್ಳದೆ ಇಷ್ಟೆಲ್ಲ ದೌರ್ಜನ್ಯ ಮಾಡಿ ಹೋಗಿದ್ರು. ಸಿವಿಲ್ ಪ್ರಕರಣ ಅಂತ ಹೇಳಿ ಇನ್ನು ನಮ್ಗಳಿಗೆ ಕೋರ್ಟ್ಗಳಿಗೆ ಅಲಿಸ್ತಾರಲ್ಲ, ಏನು ಮಾಡಬೇಕು? ದುಡ್ಡಿರೋರು, ಕಾನೂನು ಗೊತ್ತಿರೋರು ಮೇಲ್ಕೋರ್ಟು, ಮ್ಯಾಜಿಸ್ಟ್ರೇಟ್ ಕೋರ್ಟು, ಸುಪ್ರೀಂ ಕೋರ್ಟು, ಹೈಕೋರ್ಟು ಅಂದ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ದುಡ್ಡು ಇಲ್ಲದೆ ಇರೋರು ಏನು ಮಾಡಬೇಕು? ನಿನಗೆ ಸಬ್ ಇನ್ಸ್ಪೆಕ್ಟ್ರು ಠಾಣೆಗೆ ಬಂದಾಗ ನಿನ್ನ ಕರ್ತವ್ಯ ನೀನು ಸರಿಯಾಗಿ ಯಾಕೆ ಮಾಡಲಿಲ್ಲ? ಪೊಲಿಟಿಕಲ್ ಪ್ರೆಷರ? ಇವರು ಹೇಳಿದ್ದನ್ನು ಕೇಳ್ತೀರಾ ಅಥವಾ ನಿಮ್ಮ ಕಾನೂನುಬದ್ಧ ಅಧಿಕಾರವನ್ನು ನೀವು ಚಲಾಯಿಸ್ತೀರಾ? ಉತ್ತರವನ್ನು ಕೊಡಬೇಕು ನಮಗೆ ಸರಿಯಾಗಿ. ಸೊ ಇದನ್ನೆಲ್ಲ ನೋಡಿ ಕಾಮೆಂಟ್ಗಳನ್ನು ಮಾಡಿ. ಏನೋ ಪಾರ್ಟ್ 4, ಪಾರ್ಟ್ 5 ಕೂಡ ನಾನು ಬಿಡ್ತೇನೆ. ಸೊ ಸಾರ್ವಜನಿಕರು ಇದನ್ನೆಲ್ಲವನ್ನು ತಿಳ್ಕೊಳ್ತಾ ಹೋಗಿ ಕಾಮೆಂಟ್ಗಳನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.